ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಇವತ್ತು ನಾವು ಸೂಪರ್ ಆಗಿ ರೆಡಿಯಾಗಿ ಹೋಗ್ತಾ ಇದೀವಿ. ಫ್ಯೂ ಲೊಕೇಶನ್ಸ್ ನೋಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಆ್ಯಂಡ್ ಲೋಕಲ್ ಪ್ಲೇಸಸ್ ಅಲ್ಲಿ ಎಷ್ಟು ಹೋಮ್ ಸ್ಟೇಸ್ ಮತ್ತೆ ರೆಸಾರ್ಟ್ಸ್ ಎಲ್ಲ ಇದೆ, ಅದನ್ನೆಲ್ಲ ಸ್ವಲ್ಪ ನಾನು ತೋರಿಸ್ತೀನಿ ಇನ್ ಹೊರನಾಡು. ಸೊ ಇಫ್ ಯು ಆರ್ ಪ್ಲಾನಿಂಗ್ ಟು ಗೋ ಸಮ್ವೇರ್ ಇನ್ ಮಲ್ನಾಡ್, ನಿಮಗೆ ಏನಾದರೂ ಒಳ್ಳೆ ಜಾಗ ಬೇಕು ನೋಡೋಕ್ಕೆ ಅಂದರೆ ಲೋಕಲ್ ಸೈಟ್ ಸೀಯಿಂಗ್ ಇಸ್ ಅ ಬೆಸ್ಟ್ ಥಿಂಗ್. ಸೊ ಲೋಕಲ್ ಸೈಟ್ ಸೀಯಿಂಗ್ ಅಲ್ಲಿ ನಿಮಗೆ ಲೋಕಲ್ ಆಗಿ ಯಾರಾದ್ರೂ ಗೊತ್ತಿದ್ರೆ ಅವ್ರ ಸಜೆಷನ್ಸ್ ತಗೊಂಡು ನೀವು ನೋಡಕ್ಕೆ ಹೋದ್ರೆ ಸೂಪರ್ ಆಗಿರುವಂತ ಜಾಗಗಳು ನೋಡ್ಬೋದು. ಬಿಕಾಸ್ ನಮ್ಗಂತೂ ಗೊತ್ತಿರಲ್ಲ ಅಲ್ಲಿ ಏನಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು. ಎಷ್ಟು ವರ್ಷದಿಂದ ನಾವು ಹೊರನಾಡಿಗೆ ಬರ್ತಿದ್ವಿ, ಬಟ್ ಹೊರನಾಡಲ್ಲಿ ಇಷ್ಟೊಂದೆಲ್ಲ ಇದೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಐ ಮೀನ್ ನಮ್ಮ ಮನೇಲಿ ಯಾರಿಗೂ ಗೊತ್ತಿರಲಿಲ್ಲ. ಎವ್ರಿ ಟೈಮ್ ನಾವು ಬರ್ತಿದ್ವಿ, ರೂಮಲ್ಲಿ ಸ್ಟೇ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮತ್ತೆ ರೂಮಿಗೆ ಬಂದು ಮತ್ತೆ ಅದೇ ಒಂದು ರೂಟೀನ್ ಮಾಡ್ತಾ ಇದ್ವಿ. ಬಟ್ ದಿಸ್ ಟೈಮ್ ಆಸ್ ಮೂವಿ ಲೊಕೇಶನ್ಸ್ ನೋಡಕ್ಕೆ ಅಂತ ಹೋಗಿದ್ದಕ್ಕೆ ಎಷ್ಟೊಂದು ತುಂಬಾನೇ ಚೆನ್ನಾಗಿರೋಂತಹ ಪ್ಲೇಸಸ್ಗಳು ಮತ್ತೆ ಲೋಕಲ್ ಆಗಿ ಒಂಥರ ನೋಡಕ್ಕೆ ಚೆನ್ನಾಗಿರೋದು, ಫೋಟೋಸ್ಗೆ ಚೆನ್ನಾಗಿರೋಂಥ ಪ್ಲೇಸಸ್ನ ನಾವು ನೋಡಿದ್ವಿ. ಸೊ ಲೋಕಲೈಟ್ಸ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ನೀವು ಅವ್ರನ್ನ ಕೇಳಿದ್ರೆ, ಅಲ್ಲಿ ನಿಮ್ಗೆ ಯಾರಾದ್ರೂ ಫ್ರೆಂಡ್ಸ್ ಇದ್ರೆ ಅವ್ರನ್ನ ಕೇಳಿ, ಅವಾಗ ನಿಮಗೆ ಸೂಪರ್ ಆಗಿರೋ ಪ್ಲೇಸಸ್ನ ನೋಡ್ಬೋದು. ಸೊ ಇದು ಒಂದು ಪ್ಲೇಸಿಗೆ ಕರ್ಕೊಂಡ್ ಬಂದಿದ್ದಾರೆ. ಆಕ್ಚುಲಿ ನಮಗೆ ಒಂದು ವಾಟರ್ ಸೀನ್ ಇದೆ, ನೀರಲ್ಲಿ ಬೀಳೋವಂಥ ಸೀನು. ಸೊ ಅದಕ್ಕೆ ನಾವು ಹುಡುಕ್ತಾ ಇದೀವಿ. ಆ್ಯಂಡ್ ಆಸ್ ಯು ಕ್ಯಾನ್ ಸಿ, ಸೊ ಇಲ್ಲಿ ಚಿಕ್ಕದೊಂದು ನದಿ ತರ ಇದೆ. ಆ್ಯಂಡ್ ಅದಕ್ಕೆ ಆಕ್ಚುಲಿ ಡ್ಯಾಮ್ ಕಟ್ತಾ ಇದ್ದಾರೆ, ಐ ಮೀನ್ ಬ್ರಿಡ್ಜ್ ಕಟ್ತಾ ಇದ್ದಾರೆ. ಸೊ ಹಳೆ ಬ್ರಿಡ್ಜ್ ತುಂಬಾ ವೀಕ್ ಆಗಿತ್ತು ಅಂತ ಹೇಳ್ಬಿಟ್ಟು ಹೊಸ ಬ್ರಿಡ್ಜ್ ಕಟ್ತಾ ಇದ್ದಾರೆ. ಸೊ ಇದೆಲ್ಲ ಭದ್ರಾ ನದಿ ಇದೆ, ಔಟ್ಸೋರ್ಸ್ ನೀರು. ಸೊ ಎಲ್ಲಾ ಕಡೆ ಭದ್ರಾ ನದಿಯಲ್ಲಿ ತುಂಬಾನೇ ಮಳೆಗಾಲದಲ್ಲಿ ತುಂಬಾ ಜೋರಾಗಿ ಹರಿಯುತ್ತೆ. ಸೊ ಆ ಟೈಮಲ್ಲಿ ಎಷ್ಟೊಂದು ಕಡೆ ಅದು ನುಗ್ಗತ್ತೆ, ಡಿಸ್ಟ್ರಕ್ಷನ್ಸ್ ವಿಲ್ ಹ್ಯಾಪನ್, ವಾಟರ್ ಲಾಗಿನ್ ಆಗುತ್ತೆ. ಸೊ ಹಂಗಾಗಿ ಈ ಸತಿ ದೊಡ್ಡದೊಂದು ಆಕ್ಚುಲಿ ಬ್ರಿಡ್ಜ್ ಕಟ್ತಾ ಇದ್ದಾರೆ. ಸೊ ಇದು ಲೋಕಲ್ ಆಗಿ ಅವ್ರಿವ್ರ ಪ್ಲೇಸ್ಗಳಲ್ಲಿ ಮತ್ತೆ ಅವ್ರಿವ್ರ ತೋಟದಲ್ಲಿ ಇರುವಂತ ಪ್ಲೇಸಸ್ಗಳು ಇರುತ್ತೆ. ಸೊ ಇವರು ನಮಗೆ ನನ್ನ ಹಸ್ಬೆಂಡಿನ ಫ್ರೆಂಡು. ಸೊ ಅವರು ಒಂದ್ ಸ್ವಲ್ಪ ಜಾಗ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡು ಬಂದ್ರು. ಸೊ ಇದು ನಿಜವಾಗ್ಲೂ ರೋಡ್ ಸೈಡ್ ಅಲ್ಲಿ ನಾವು ಗಾಡಿ ನಿಲ್ಲಿಸ್ಬಿಟ್ಟು ಸುಮ್ಮನೆ ನಡ್ಕೊಂಡ್ ಬಂದಿದ್ದು. ಆಬ್ವಿಯಸ್ಲಿ ಎಲ್ಲೇ ನದಿ ಇದ್ರೆ ಅಲ್ಲಿ ನೀವು ಸುಮ್ಮನೆ ನಡ್ಕೊಂಡು ಹೋಗಿ ಎಲ್ಲಾದ್ರೂ ಒಂದ್ ಕಡೆ ಜಾಗ ಎಲ್ಲಿ ನಡ್ಕೊಂಡು ಹೋಗ್ಬೋದು, ಸೇಫ್ ಆಗಿರೋ ಅಂಥದ್ದು. ಅಂತ ಪ್ಲೇಸ್ ಅಲ್ಲಿ ಹೋದ್ರೆ ನಿಮಗೆ ಸೂಪರ್ ಆಗಿರೋ ಅಂತ ಜಾಗಗಳು ಫೋಟೋ ಶೂಟ್ ಮಾಡೋಕ್ಕೆಲ್ಲ ಸಿಕ್ಕತ್ತೆ. ಬಟ್ ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಸೊ ಈಗ ತುಂಬಾನೇ ದೊಡ್ಡ ಒಂದು ಡೀಪ್ ಕಡ್ಡ ಅಥವಾ ಗುಂಡಿನ ನಾನು ಜಂಪ್ ಮಾಡ್ಕೊಂಡ್ ಬಂದಿದ್ದೀನಿ. ಆ್ಯಂಡ್ ಯು ಕ್ಯಾನ್ ಸಿ, ಸೊ ಸೂಪರ್ ಆಗಿದೆ. ಇಂಥ ಕಡೆ ಎಲ್ಲ ಬಂದು ಸುಮ್ಮನೆ ಒಂಥರ ಕಾಲೆಲ್ಲ ನೀರೊಳಗೆ ಇಟ್ಕೊಂಡು ಕೂತ್ಕೊಳಕ್ಕೆ ಶಾಂತವಾಗಿ ಎಷ್ಟು ಸೂಪರ್ ಆಗಿರುತ್ತಲ್ಲ. ಮಕ್ಕಳಿಗಂತೂ ಹೇಳ್ ಮಾಡಿಸಿರೋ ಜಾಗ ತರ ಇದೆ. ನನ್ನ ಮಗಳು ಹೇಳಿಲ್ಲ ಕೇಳಿಲ್ಲ, ಹೋಗ್ಬಿಟ್ಲು ಅಲ್ಲ ಅಷ್ಟು ದೂರ. ಬಟ್ ನೋಡ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ಚಿಕ್ಕ ಚಿಕ್ಕ ಹಾವು ಇಲ್ಲ ಅಂದ್ರೆ ಚೇಳು ಈ ತರ ಎಲ್ಲ ಇದ್ರೆ ಅಂತ. ಬಟ್ ಸೇಫರ್ ಸೈಡ್ ನಾವು ನೋಡ್ತಾ ಇದ್ರೆ ಒಳ್ಳೇದು, ಏನಾದ್ರು ಕಾಣಿಸುತ್ತಾ ಅಂತ. ಬಟ್ ಇದು ಕ್ಲಿಯರ್ ಆಗಿದೆ ವಾಟರ್. ಸೊ ಹಂಗಾಗಿ ಅಷ್ಟೊಂದು ಹರಿಯ ನದಿ ಇಲ್ಲಿ ಜಾಸ್ತಿ ಇರೋದಿಲ್ಲ. ಸ್ಟಾಗ್ನೆಂಟ್ ವಾಟರ್ಸ್ ಅಲ್ಲಿ ತುಂಬಾ ಇರುತ್ತೆ. ಬಟ್ ಸ್ಟಿಲ್ ಸೇಫ್ ಆಗಿರಬೇಕು. ಸೊ ಇನ್ನೂ ಮುಂದೆ ಹೋದ್ರೆ ಸಖತ್ತಾಗಿರೋ ಫಾಲ್ಸ್ ಕಾಣಿಸ್ತದೆ. ಬಟ್ ನಾನು ಚಪ್ಪಲ್ ನೆನ್ಸ್ಕೊಳಕ್ ರೆಡಿ ಇಲ್ಲ. ಸೊ ಅದಕ್ಕೆ ಇಲ್ಲೇ ನಿಂತ್ಕೊಂಡು ಹಂಗೆ ನೀರ್ನ ನೋಡ್ತಾ ಇದ್ದೀನಿ, ಪಿಕ್ಚರ್ಸ್ ತೆಕ್ಕೋತಾ ಇದ್ದೀನಿ. ಬಟ್ ಪ್ಯಾಂಟ್ ಎಲ್ಲ ನನ್ನ ಮಗಳಂತೂ ಹೋಗಿ ಅಷ್ಟು ದೂರ ಹೋಗಿ ಬಂದ್ಲು. ಸೊ ಇಟ್ ಈಸ್ ರಿಯಲಿ ಸೂಪರ್. Rocks are very slippery.
ಸೊ ಇದು ಒಂದು ಸುಂದರವಾದ ಪ್ಲೇಸ್. ಚಿಕ್ಕದಾಗಿ ಚೊಕ್ಕವಾಗಿ ಒಂದು ನದಿ ಫೀಲ್ ಬರಬೇಕು ಅಂದ್ರೆ ಇಲ್ಲಿ ಬಂದು ಆಕ್ಚುಲ್ ಆಗಿ ನೋಡ್ಬೋದು. ಬಟ್ ಇದನ್ನೆಲ್ಲ ಹತ್ತೋದು ಇಳಿಯೋದು ಸ್ವಲ್ಪ ಕಷ್ಟದ ಕೆಲಸ. ಸರಿಯಾಗಿ ಫುಟ್ವೇರ್ ಹಾಕೊಂಡಿಲ್ಲ ಅಂದ್ರೆ ಜಾರಿ ಡಬಾರ್ ಅಂತ ಬೀಳೋದೆ. ಸೊ ಸ್ವಲ್ಪ ಎಕ್ಸಸೈಸು ಆಗುತ್ತೆ ಹತ್ತೋದು ಇಳಿಯೋದು ಎಲ್ಲ ಮಾಡೋದ್ರಿಂದ. ಆ್ಯಂಡ್ ಶುಡ್ ಬಿ ವೆರಿ ಕೇರ್ಫುಲ್ ಆಲ್ಸೋ. ಸೊ ಇದು ಒಂಥರ ತುಂಬಾನೇ ಚೆನ್ನಾಗಿದೆ. ಬಟ್ ನಮಗೆ ಬೇಕಾಗಿರೋ ಲೊಕೇಶನ್ ಅಲ್ಲಿ ಸ್ವಲ್ಪ ಡೀಪ್ ವಾಟರ್ಸ್ ಬೇಕಂದ್ರೆ. ಸೊ ಇಲ್ಲಿ ಏನೋ ಒಂದು ಮಂಟಪ ತರ ಇದೆ, ತುಂಬಾ ಟ್ರೆಡಿಷನಲ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇಲ್ಲಿಂದ ನಾವು ಹೊಡ್ತಾ ಇದೀವಿ. ಸೊ ಈ ಜಾಗ ಆಗೋದಿಲ್ಲ ಅಂತ ಡಿಸೈಡ್ ಆಯ್ತು. ಬಟ್ ಐ ರಿಯಲಿ ಎಂಜಾಯ್ಡ್ ಸೀಯಿಂಗ್ ದ ಸಚ್ ಎ ಬ್ಯೂಟಿಫುಲ್ ವಾಟರ್ ಅಲ್ವಾ. ಎಷ್ಟು ಚೆನ್ನಾಗಿ ಅನ್ಸುತ್ತೆ ಆ ಥರ ನೀರು. ನಮಗೆ ನೋಡೋಕ್ಕೆ ಸಿಕ್ಕೋದಿಲ್ಲ ಬೆಂಗಳೂರಲ್ಲೆಲ್ಲ. ಸೊ ಅಲ್ಲೆಲ್ಲ ಹೋದರೆ ಎಲ್ಲೆಲ್ಲಿ ಹೋದ್ರೂ ನೀರೇ ಕಾಣಿಸ್ತಿರುತ್ತೆ, ಎಲ್ಲೆಲ್ಲ ಹೋದ್ರೂ ಚಿಕ್ಕ ಚಿಕ್ಕ ನದಿ ಕಾಣಿಸ್ತಾ ಇರುತ್ತೆ. ಸೊ ಈಗ ನಾವು ಬಂದಿದ್ದೀವಿ ಇನ್ನೊಂದು ರೆಸಾರ್ಟ್ಗೆ. ಸೊ ಇದು ನಾಗಗಿರಿ ಕಂಫರ್ಟ್ಸ್ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಹೊರನಾಡು ಬ್ರಿಡ್ಜ್ ದಾಟ್ತಿದ್ದಂಗೆ ಪಕ್ಕದಲ್ಲೇ ಇದು ಸೂಪರ್ ಆಗಿದೆ. ಈಗ ಒಂದು 2-3 ಇಯರ್ಸ್ ಬ್ಯಾಕ್ ನಾವಿಲ್ಲಿ ಬಂದಾಗ ತುಂಬ ಜೋರಾಗಿ ಮಳೆ ಆಗಿ ನದಿ ಫುಲ್ ಆಗಿಬಿಟ್ಟು ಭದ್ರಾ ನದಿ ಇದೆಲ್ಲ ಆ್ಯಕ್ಚುಲಿ ನೀರೊಳಗಡೆ ಸಬ್ಮರ್ಜ್ ಆಗಿತ್ತು, ಆಲ್ಮೋಸ್ಟ್ ಹಾಫ್. ಸೊ ಫುಲ್ ಗೊಚ್ಚೆ, ಫುಲ್ ಕೆಸರು ತುಂಬಿಕೊಂಡಿತ್ತು. ಐ ಡೋಂಟ್ ನೋ ಹೌ ದೇ ಕ್ಲೀನ್ಡ್ ಇಟ್ ಅಪ್. ಬಟ್ ಈಗ ನೋಡಿದ್ರೆ ಅನ್ಸುತ್ತೆ ಎಷ್ಟು ಕ್ಲೀನ್ ಆಗಿ ಇದೆ, ಎಷ್ಟು ಚೆನ್ನಾಗಿ ಇದನ್ನ ಮೇಂಟೈನ್ ಮಾಡಿದ್ದಾರೆ ಅಂತ. ಬಟ್ ಅವಾಗಂತೂ ತುಂಬಾನೇ ಒಂಥರ ಇದಾಗಿತ್ತು, ನೀರು ಫುಲ್ ಇದೆಲ್ಲ ಅರ್ಧ ಬಿಲ್ಡಿಂಗ್ ತನಕ ನೀರು ಆಕ್ಚುಲಿ ತುಂಬಿಕೊಂಡಿತ್ತು. ದಟ್ ಈಸ್ ಒನ್ ಡ್ರಾಬ್ಯಾಕ್ ಆಫ್ ಸ್ಟೇಯಿಂಗ್ ನಿಯರ್ ದ ರಿವರ್ಸ್ ಆಕ್ಚುಲಿ. ಸೊ ಯಾವಾಗ ತುಂಬಾ ಜೋರ್ ಮಳೆ ಬರುತ್ತೆ, ನದಿಗಳು ಮತ್ತೆ ಸಿ ಆಗ್ಲಿ ಬೀಚ್ ಮುಂದೆ ಕಟ್ಟಿರುವಂತ ಮನೆಗಳು ಅಥವಾ ಲಾಡ್ಜ್ಗಳೇನಿದೆ ಅದರಲ್ಲಿ ಪ್ರಾಬ್ಲಮ್ ಅದೇ, ಯಾವಾಗಾದ್ರೂ ನೀರು ತುಂಬಿ ಹರಿಬಹುದು ಅಂತ. ನೋಡಿ ಇದು ಬ್ಯಾಕ್ ವಾಟರ್ಸ್ ಕಾಣಿಸೋದು, ಭದ್ರಾ ನದಿ ಇದೆ ಆಕ್ಚುಲಿ. ಮೇನ್ ಬ್ರಿಡ್ಜ್ ಆ ಕಡೆ ಕಾಣಿಸ್ತದೆಯಲ್ಲ ಅದೇ ಹೊರನಾಡು ಬ್ರಿಡ್ಜ್. ಸೊ ಈಗ ಆಕ್ಚುಲಿ ಬ್ರಿಡ್ಜ್ ನ ತುಂಬಾ ಚಿಕ್ಕದಿದೆ, ಅದನ್ನ ಮಳೆ ಬಂದಾಗೆಲ್ಲ ಅಲ್ಲಿ ನೀರು ತುಂಬ್ಕೊಂಡ್ಬಿಟ್ಟು ಆಕ್ಚುಲಿ ಟ್ರಾನ್ಸ್ಪೋರ್ಟೇಷನ್ ಕಟ್ ಆಗುತ್ತೆ. ಸೊ ಇನ್ನೊಂದ್ ಕಡೆಯಿಂದ ಸುತ್ಕೊಂಡ್ಬರ್ಬೇಕು. ಸೊ ಅದಕ್ಕೆ ಈಗ ದೊಡ್ಡ ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ಸೊ ಬ್ರಿಡ್ಜ್ ದೊಡ್ಡದು, ತುಂಬಾ ಹೈಟಲ್ ಮಾಡ್ತಿರೋದ್ರಿಂದ ನೀರು ಆರಾಮಾಗಿ ಫ್ಲೋ ಆಗುತ್ತೆ. ಸೊ ಹಂಗಾಗಿ ನೀರು ಲಾಡ್ಜ್ ಆಗಲ್ಲ. ಸೊ ನೀರು ತುಂಬಿಕೊಂಡಿಲ್ಲ ಅಂದ್ರೆ ಈ ತರ ಎಲ್ಲ ಪ್ರಾಬ್ಲಮ್ ಆಗಲ್ಲ ಅಂತ. ಸೊ ನೆಕ್ಸ್ಟ್ ಟೈಮ್ ಬರೋ ಅಷ್ಟೊತ್ತಿಗೆ ಹೊರನಾಡಲ್ಲಿ ಹೊಸ ಬ್ರಿಡ್ಜ್ ಇರುತ್ತೆ. ಅಂಡ್ ಇಲ್ಲಿಂದ ನಾವೀಗ ಇಳಿದುಬಿಟ್ಟು ಹೋಗ್ತಾ ಇದೀವಿ. ಸೊ ಅದು ತುಂಬಾ ಸ್ವಲ್ಪ ಜಾಸ್ತಿನೇ ನೀರಾಗೋಯ್ತು, ಮಕ್ಕಳನ್ನ ಅಲ್ಲಿ ಬಿಡಕ್ಕಾಗೋದಿಲ್ಲ. ಆಕ್ಚುಲಿ ನಾವು ಮಕ್ಕಳ ಮೇಲೆ ಒಂದು ಶಾರ್ಟ್ ಹಾರ್ಟ್ ಮೂವಿ ಮಾಡ್ತಾ ಇದೀವಿ. ಸೊ ಅದಕ್ಕೆ ಆಕ್ಚುಲಿ ಬೇಕಾಗಿರೋದು ಲೊಕೇಶನ್. ಸೊ ಹಾಗಾಗಿ ಒಂದು ಮಗುನ ಅದರೊಳಗೆ ನೀರೊಳಗಡೆ ಇಳಿಸಿ ಸ್ವಲ್ಪ ದೂರ ಸ್ವಿಮ್ ಮಾಡಿ ಅವಳು ಮುಳುಗ್ತಾ ಇರೋಳನ್ನ ಸೇವ್ ಮಾಡಿದ್ಲು. ಈ ತರ ಒಂದು ಆಕ್ಚುಲಿ ಅಲ್ಲಿ ಸೀನ್ ಆಗಬೇಕು. ಸೊ ಹಾಗಾಗಿ ಅದಕ್ಕೆ ಹುಡುಕ್ತಾ ಇರೋದು. ಸೊ ಇದೆಲ್ಲ ನಾನು ನಿಮಗೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ನೀವೇನಾದರೂ ಇಲ್ಲಿ ಬರೋ ಐಡಿಯಾ ಇದ್ರೆ ಯು ಕ್ಯಾನ್ ಕಮ್ ಅಂಡ್ ಸ್ಟೇ ಹಿಯರ್. ಸೊ ಒಳ್ಳೊಳ್ಳೆ ಜಾಗಗಳಿದೆ, ಒಳ್ಳೊಳ್ಳೆ ಪ್ಲೇಸಸ್ ಇದೆ ಇಲ್ಲಿ, ಹೋಮ್ ಸ್ಟೇಸು ಮತ್ತು ರೆಸಾರ್ಟ್ಸು ಇದೆಲ್ಲ. ಸೊ ಬಂದು ಇರ್ಬೋದು ಅಂತ. ಸೊ ಇದು ಮೇನ್ ಆಕ್ಚುಲಿ ಹೊರನಾಡು ನದಿ, ಭದ್ರಾ ನದಿ ಹೊರನಾಡು ಬ್ರಿಡ್ಜ್ ಅಂತ ಹೇಳ್ತೀವಲ್ಲ. ಸೊ ಈ ಬ್ರಿಡ್ಜು ಹಳೆಯದು, ನಾನು ನಿಂತಿರೋದು. ಸೊ ಇದು ಫುಲ್ ನೋಡಿ ಕಲ್ಲೆಲ್ಲ ಬಿದ್ದೋಗಿದೆ ಆ್ಯಂಡ್ ವೀಕು ಆಗಿದೆ. ಸೊ ಅದಕ್ಕೆ ಈಗ ದೊಡ್ಡ ಬ್ರಿಡ್ಜ್ ಕಟ್ಟಿಸ್ತಾ ಇದ್ದಾರೆ. ಸೊ ದೊಡ್ಡ ಬ್ರಿಡ್ಜ್ ಬಂತು ಅಂದರೆ ಇಲ್ಲಿ ಯಾವಾಗ್ಲೂ ಮಳೆ ಎಷ್ಟೇ ಜೋರಾಗಿ ಬಂದ್ರೂ ನದಿ ಒಳಗಡೆ ಈ ಬ್ರಿಡ್ಜ್, ಈಗಿನ ಲೋಕಲ್ ಈ ಬ್ರಿಡ್ಜ್ ಏನಿದೆ ನಾವು ನಿಂತಿರೋ ಬ್ರಿಡ್ಜ್, ಇದು ಯಾವಾಗಲೂ ಮುಳುಗೋಗ್ಬಿಡುತ್ತೆ ತುಂಬ ಜೋರು ಮಳೆ ಬಂದರೆ. ಸೊ ಹಾಗಾಗಿ ಇದನ್ನ ತೆಗೆದುಬಿಟ್ಟು ಅಥವಾ ಇದನ್ನು ಇಟ್ಕೊಂಡು ಅದನ್ನು ಇಟ್ಕೋತಾರೆ ಅನ್ಸುತ್ತೆ. ಐ ಡೋಂಟ್ ನೋ, ನೆಕ್ಸ್ಟ್ ಟೈಮ್ ಬರೋ ಅಷ್ಟೊತ್ತಿಗೆ ಗೊತ್ತಾಗುತ್ತೆ. ಸೊ ಈಗ ಮಳೆ ತುಂಬ ಕಮ್ಮಿ ಇರೋದ್ರಿಂದ ನೀರು ಇಷ್ಟ ಇದೆ. ಇಲ್ಲಾಂದರೆ ಒಂದೊಂದ್ಸತಿ ಈ ಏನಿದೆ ಬ್ರಿಡ್ಜು ಇದಕ್ಕಿಂತ ಚೂರು ಕೆಳಗಡೆನೇ ಇರುತ್ತೆ. ಸೊ ಇಲ್ಲಿ ನನಗೆ ತುಂಬಾ ಫ್ರೆಂಡ್ಸ್ ಸಿಗ್ತಾ ಇರ್ತಾರೆ ಮಧ್ಯ ಮಧ್ಯ. ಆ್ಯಂಡ್ ಐ ರಿಯಲಿ ಎಂಜಾಯ್ ಕಡ್ಲಿಂಗ್ ದೆಮ್. ಎಷ್ಟು ಚೆನ್ನಾಗಿ ಅನಿಸುತ್ತೆ. ಹಸು, ಕರು, ನಾಯಿ ಇದನ್ನೆಲ್ಲ ಮುಟ್ಟಿ ಅದಕ್ಕೆ ಮುದ್ದು ಮಾಡೋದಕ್ಕೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಈ ಕರು, ಹಸು ಇದೆಲ್ಲ ಸಿಕ್ಕದೆ ಕಷ್ಟ ಬೆಂಗಳೂರಲ್ಲಿ. ನಾವು ಹುಡ್ಕೊಂಡು
ಹೋಗ್ಬೇಕಷ್ಟೇ, ಅಥವಾ ಅದು ಸಿಕ್ಕಿದ್ರು ನಾವು ಆ ಸ್ಟೇಜಲ್ಲಿರಲ್ಲ, ಅದನ್ನು ಹೋಗ್ಬಿಟ್ಟು ಮಾತಾಡ್ಸೋ ಅಷ್ಟು. ಸೊ ನಾನು ಇಂಥ ಕಡೆ ಎಲ್ಲ ಬಂದಾಗ ಐ ರಿಯಲಿ ಎಂಜಾಯ್ ಡೂಯಿಂಗ್ ಆಲ್ ದಿಸ್ ಆ್ಯಂಡ್ ಅದಕ್ಕೆ ಚೆನ್ನಾಗಿ ಅನ್ನಿಸ್ತು. ಸೊ ನನ್ನ ಹತ್ರನೇ ಬರ್ತಾಯಿತ್ತು ಮತ್ತೆ ಆ್ಯಂಡ್ ನಾನು ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಅದಕ್ಕೆ ಪ್ಯಾಂಪರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಟ್ ರಿಯಲಿ ಲವ್ಡ್ ಇಟ್. ಸೊ ನಾವು ಸ್ವಲ್ಪ ಪಿಕ್ಚರ್ಸ್ನ ಕ್ಲಿಕ್ ಮಾಡ್ಕೋತಾ ಇದ್ದೀವಿ ಆ್ಯಂಡ್ ಇದ್ದಕ್ಕಿದ್ದಂಗೆ ಮಳೆ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು, ಆಸ್ ಯು ಕ್ಯಾನ್ ಸಿ. ಸೊ ಫುಲ್ ನೆಂದಿದ್ದಾಯಿತು, ಯಾಕಂದರೆ ಆ ಬ್ರಿಡ್ಜಿಂದ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಎಷ್ಟು ಜೋರು ಮಳೆ ಬಂದು ಆ್ಯಕ್ಚುಲಾಗಿ ಇಲ್ಲಿ ಅನ್ಪ್ರಿಡಿಕ್ಟಬಲ್ ಮಳೆ ಯಾವಾಗಲಾದರೂ ಬರ್ಬೋದು ಆ್ಯಂಡ್ ಯಾವಾಗಾದ್ರೂ ನೀವು ನೆನೀಬಹುದು. ಸೊ ಈಗ ಅಲ್ಲಿಂದ ನಾವು ನೆಕ್ಸ್ಟ್ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ಸೊ ಇದ್ರ ಹೆಸರು ಕಾಪಿ ಕಾಡು ಹಾಲಿಡೇ ಹೋಮ್ ಅಂತ ಹೇಳ್ಬಿಟ್ಟು. ಸೊ ಇದು ಹೆಬ್ಬಾಳ ಎಸ್ಟೇಟ್ ಅಂತ ಏನಿದೆ ಅದರೊಳಗಡೆ ಇದೆ. ಸೊ ದೇವಸ್ಥಾನ ರೋಡಿಗೆ ನೀವು ಹೋದರೆ, ಅಂದರೆ ಏನು ಊರ್ನಾಡು ಬ್ರಿಡ್ಜ್ ಇದೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಲೆಫ್ಟ್ ಸೈಡಿಗೆ ಇದೆ. ಇದು ನಾನು ಮ್ಯಾಪ್ಸ್ನ ಹಾಕ್ತೀನಿ. ಮಳೆ ಸಕ್ಕದಾಗಿ ಬರ್ತಾನೆ ಇತ್ತು ಆ್ಯಂಡ್ ದಿಸ್ ಈಸ್ ದ ಹೋಮ್ ಸ್ಟೇ. ಸೂಪರ್ ಆಗಿದೆ, ಮುಂದುಗಡೆನೆ ನದಿ ಹರಿಯುತ್ತೆ ಆ್ಯಂಡ್ ಸ್ಪೇಷಿಯಸ್ ಆಗಿ ಸಕ್ಕದಾಗಿದೆ. ಪ್ರಿಮಿಸಸ್ ನೋಡಿ ಸೂಪರ್ ಆಗಿದೆ. ಆ್ಯಕ್ಚುಲಿ ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ನಿಮಗೆ ನಿಂತ್ಕೊಂಡು ಕಾಣಿಸುತ್ತೆ. ಸೊ ದಿಸ್ ಇಸ್ ದ ನದಿ. ಸೊ ಇಲ್ಲಿಂದ ಮುಂದೆ ಹರ್ಕೊಂಡು ಹೋಗೋದೆ ಭದ್ರಾ ನದಿ. ಸೊ ಈ ಏನು ಪಾಯಿಂಟ್ ಇದೆ ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ, ಅದಕ್ಕೆ ಝೂಮ್ ಮಾಡ್ತಿದ್ದೀನಲ್ಲ, ಅದಕ್ಕೆ ಅಂಬತೀರ್ಥ ಅಂತ ಹೇಳ್ತಾರಂತೆ. ಸೊ ಇಲ್ಲಿ ಬೇಕಾದಷ್ಟು ಮೂವೀಸ್ ಲೈಕ್ ರಣಧೀರ ಇದನ್ನೆಲ್ಲ ಇಲ್ಲಿ ಶೂಟ್ ಮಾಡಿದಾರಂತೆ. ಸೊ ಇಲ್ಲಿಂದ ಇಳಿದು ಕೆಳಗಡೆ ಹೋದರೆ ಆ್ಯಕ್ಚುಲಾಗಿ ಅಲ್ಲಿ ಸ್ವಲ್ಪ ಹೊತ್ತು ನೀವು ವಾಟರ್ ಫಿಶಿಂಗು ಇದೆಲ್ಲ ಮಾಡ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಇಲ್ಲಿಂದ ಇಳಿದು ಹೋಗೋಕ್ಕೆ ಸ್ಟೆಪ್ಸ್ ಇದೆ ಅಂತೆ. ಸೊ ಇಟ್ಸ್ ಆಲ್ಸೋ ಎ ವೆರಿ ನೈಸ್ ಆ್ಯಂಡ್ ಬ್ಯೂಟಿಫುಲ್ ಪ್ಲೇಸ್. ಸೊ ಇದರದೆಲ್ಲ ನಾನು ಶೇರ್ ಮಾಡ್ತೀನಿ. ಸೊ ಅವ್ರ ಹತ್ರ ಲಾಟ್ ಆಫ್ ಪ್ಯಾಕೇಜಸ್ ದೇ ಹ್ಯಾವ್. ಸೊ ನೀವು ಹೋಗಿ ಸ್ಟೇ ಮಾಡಿ ಎಂಜಾಯ್ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ನಾನಂತೂ ಸೂಪರಾಗಿ ಹಂಗು ಹಿಂಗೆ ನೋಡ್ಕೊಂಡ್ಬಂದೆ ಆ್ಯಂಡ್ ಇಟ್ ವಾಸ್ ರಿಯಲಿ ನೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.